ಹುಬ್ಬಳ್ಳಿ ಹೈವೇಯಲ್ಲಿ ಲಾರಿ ಕಾರು ಮಧ್ಯೆ ಭೀಕರ ಅಪಘಾತಕ್ಕೆ ಒಂದೇ ಕುಟುಂಬದ 5 ಬಲಿ. ಅತಿ ವೇಗ, ರಾಂಗ್ ರೋಡ್, ಹೈವೇಯಲ್ಲಿ ಚೆಲ್ಲಿದ ಉಸಿರು. ಕಾರು ಮತ್ತು ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ರಸ್ತೆ ಅಪಘಾತಕ್ಕೆ ಒಂದೇ ಕುಟುಂಬದ 5 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಧಾರವಾಡ ಜಿಲ್ಲೆಯ ಎಂಗಳಹಳ್ಳಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ಶ್ವೇತಾ, ಅಂಜಲಿ, ಸಂದೀಪ್, ವಿಠಲ್, ಶಶಿಕಲಾ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯೆಗೆ ಸೇರಿದ ಲಾರಿ ಮಸಾಲೆ ಪದಾರ್ಥಗಳನ್ನು ತುಂಬಿಕೊಂಡು ಕೇರಳಕ್ಕೆ ಹೊರಟಿತ್ತು. ಬೆಳಗ್ಗೆ 8 ಗಂಟೆಯ ಸುಮಾರಿಗೆ ಕಿರೆಸೂರು ದಾಟಿ ಬರ್ತಿತ್ತು. ಅತಿ ವೇಗವಾಗಿ ಬಂದ ಕಾರು ಲಾರಿಗೆ ಡಿಕ್ಕಿ ಹೊಡೆದಿದೆ. ನಮ್ದು ಅಹಮದಾಬಾದ್ ಕಡೆಯಿಂದ ಕೇರಳ ಹೋಗೋ ಗಾಡ್ರಿ. ನಾ ಬರ್ತಾ ಆ ಕಡೆಯಿಂದ ಇಲ್ಲಿ ಟರ್ನೂ ಐತ್ರಿ. ಹಿಂಗೆ ಬರ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಸ್ಟೇಟಾಗಿ ನಮ್ಮ ಗಾಡಿಗೆ ಬಂದ ಲೆಫ್ಟ್ ಸೈಡ್ ಹಂಗೆ ಮೈಮ್ಯಾಗ ಬರ್ತಿರ್ತಾರೆ, ಹಂಗೆ ತಕಸ್ತಾರೆ ಅಂತೇಳಿ ನಾವು ಲೆಫ್ಟ್ ತೊಗೊಂಡೆ. ಇನ್ನು ಹೊಡೆದ ಅನ್ನೋದಕ್ಕೆ ಮತ್ತಟ್ಟು ಲೆಫ್ಟ್ ತೊಗೊಂಡಿವ್ರಿ. ನಮ್ಮ ಗಾಡಿ ಗಪ್ಪನ ಹೊಡೆದಾಗ ತಳಗಿಳದ ಗಾಡಿ ಎಲ್ಲ ಹುಲಿವಾರದ ನೋಡಿದ್ವಿ. ಅವ್ರು ಏನು ಉಸಿರಾಡತ್ತಿದ್ದಿಲ್ಲ. ಮತ್ತು ಆನಂತರ ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ. ಆಂಬುಲೆನ್ಸ್ ಬಂದು ಚೆಕ್ ಮಾಡ್ತಾ ಜೀವಂತ ಇಲ್ಲ ಅಂತೇಳಿ ಅದು ಆಂಬುಲೆನ್ಸ್ ಹೋಗ್ತು. ಹಿಂದೆಗಡೆ ಪೊಲೀಸ್ ಜೀಪ್ ಎಲ್ಲರೂ ಪೊಲೀಸರು ಎಲ್ಲ ನ್ಯೂಸ್ ಚಾನಲ್ ಎಲ್ಲರೂ ಬಂದರು. ಬಾಗಲಕೋಟೆ ಜಿಲ್ಲೆಯ ಕುಳಗೇರಿ ಬಳಿ ರಾಘವೇಂದ್ರ ಎನ್ನುವರು ಹೋಟೆಲ್ ವ್ಯಾಪಾರ ಮಾಡ್ತಿದ್ರು. ನಿನ್ನೆ ಮೃತ ಶ್ವೇತಾ ನಿಶ್ಚಿತಾರ್ಥ ಇದ್ದ ಕಾರಣ ಸಾಗರಕ್ಕೆ ತೆರಳಿದ್ರು. ನಿಶ್ಚಿತಾರ್ಥ ಮುಗಿಸಿಕೊಂಡು ಇಂದು ಬೆಳಗಿನ ಜಾವ 4 ಗಂಟೆಗೆ ಸಾಗರ ಬಿಟ್ಟಿದ್ರು. ಮೃತ ಅಂಜಲಿ ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರು. ಆದ್ರೆ ವಿಧಿಯಾಟ ಎಲ್ಲರ ಬಾಳಿಗೆ ಕೊಳ್ಳಿ ಇಟ್ಟಿದೆ. ಮಗಳ ಎಂಗೇಜ್ಮೆಂಟ್ ಸಂಬಂಧ ಹೋಗಿದ್ರನ್ ಸರ್, ಅದೇ ವಾಪಸ್ ಬರ್ತಿರ್ಬೇಕಾದ್ರೆ ಹಿಂಗೆ ಆಗೈತಿ. ಯಾವನಹಳ್ಳಿ ಮೂರ್ಕೆ ಅಂತ ಅವ್ರ ಊರು, ಸಾಗರ ತಾಲೂಕು. ನಾವು ಮೊದಲು ಸಣ್ಣರಿದ್ದಲ್ಲಿ ಕುಳಗೇರಿ ಕ್ಲಾಸಲ್ಲೇ ಇದ್ವಿ. ಅವ್ರ ಒಟ್ಟಿಗೆ ಇದ್ವಿ ನಾವೆಲ್ಲ. 20 ವರ್ಷದಿಂದ ನಾವು ಹುಬ್ಬಳ್ಳಿಲಿ ಇದ್ವಿ. ಫೋನಲ್ಲಿ ಅಷ್ಟೇ ಕಾಂಟ್ಯಾಕ್ಟ್ ಇತ್ತು ನಮಗೂ ಅವರಿಗೆಲ್ಲ. ಕುಳಗೇರಿ ಕ್ಲಾಸಲ್ಲಿ ರಾಘವೇಂದ್ರ ಕ್ಯಾಂಟೀನ್ ಅಂತ ಹೇಳಿ ಸರ್, ಭಾಳ ಸೈಲೆಂಟ್ ಜನ. ಒಂದೇ ಕುಟುಂಬದವ್ರೆ. ಒಬ್ಬಳು ಅಣ್ಣನ ಮಗಳು ಮತ್ತು ಒಳ್ಳೆ ವಿಠಲ್ ಶೆಟ್ಟಿ, ಶಶಿಕಲಾ ಮತ್ತು ಅವಳು ಸಂದೀಪ್, ಶ್ವೇತಾ, 4 ಜನ ಒಂದೇ ಆಮೇಲೆ ಮತ್ತೊಬ್ಬಳು ಅಣ್ಣನ ಮಗಳು ಮತ್ತೊಬ್ಬಳು ಅವರ ಚಂದ್ರಶೆಟ್ಟಿ ಅಂತ ಅವ್ರ ಮಗಳು. ಹುಬ್ಬಳ್ಳಿ ಮತ್ತು ನವಲಗುಂದ ರೋಡ್ NH52 ಅಲ್ಲಿ ಲಾರಿ ಮತ್ತು ಟಾಟಾ ಬೋಲ್ಟ್ ಕಾರ್ ನೋಡಿ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ಲಿದ್ದಂಥ ಕಾರಲ್ಲಿದ್ದಂಥ 5 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಅದರಲ್ಲಿ 3 ಜನ ಲೇಡೀಸ್ ಇದ್ದಾರೆ, 2 ಜೆಂಟ್ಸ್ ಇದ್ದಾರೆ. ಈ ಕಾರಲ್ಲಿದ್ದವರು ಸಾಗರದಿಂದ ಬಾಗಲಕೋಟೆ ಕುಳಗೇರಿ ಕ್ರಾಸಲ್ಲಿ ಅವರು ಕೆಲಸಗಳಿದ್ದಾವೆ, ಬಿಸ್ನೆಸ್ ಇದ್ದಾವೆ, ಅಲ್ಲಿ ಹೋಗ್ತಿದ್ರು ಅಂತ ಮಾಹಿತಿ. ಈಗ ಮೇಲ್ನೋಟಕ್ಕೆ ಕಂಡು ಬರೋದಂದ್ರೆ ಕಾರ್ದ ಸ್ಪ್ರೈಟಿಗೆ ಬಂದಂಗಿದೆ. ಬಟ್ ಇದರ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ತಗೊಂಡ್ಬರ್ತೀವಿ. ಒಟ್ನಲ್ಲಿ ಯಾವ ತಪ್ಪಿನಿಂದ ಈ ಅಪಘಾತ ನಡೆದಿದೆ ಎನ್ನುವುದು ಪೊಲೀಸರ ತನಿಖೆ ಮೂಲಕ ಹೊರಬರಬೇಕಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ರವಾನಿಸಲಾಗಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.